ವೆಲ್ಕಮ್ ಟು ಶೋಭಾ ಚಟ್ನಳ್ಳಿ. ಇವತ್ತಿನ ಕುಕ್ಕಿಂಗ್ ಡಾಬಾ ಅಥವಾ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಕ್ಯಾಪ್ಸಿಕಮ್ ಕರಿ ಅಥವಾ ಗ್ರೇವಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಸುಲಭವಾಗಿ ಮಾಡ್ಕೋಬೋದು. ರೊಟ್ಟಿ ಚಪಾತಿಗೆ ಎಲ್ಲದಕ್ಕೂ ತುಂಬ, ಜೀರಾ ರೈಸ್ ಗೀ ರೈಸ್ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಲಕತ್ತೀನಿ ನೋಡಿರಿ. ಎಣ್ಣೆ ಹಾಕಿದ ನಂತರ ಉಳ್ಳಾಗಡ್ಡಿ ದಪ್ಪದಾಗಿ ಕಟ್ ಮಾಡಿರೋಂಥ ಉಳ್ಳಾಗಡ್ಡಿ ಹಾಕ್ತೀನಿ ರೀ. ಮತ್ತು ಡಬ್ಬ ಮೆಣಸಿನ್ಕಾಯಿನ ಅದೇ ಥರನೇ ಕಟ್ ಮಾಡೀನಿ, ದಪ್ಪದಾಗೆ ಕಟ್ ಮಾಡೀನಿ. ಎರಡನ್ನೂ ಸೇರಿ ಚೆಂದನಾಗಿ ಫ್ರೈ ಮಾಡ್ಬೇಕು ರೀ. ಚಲೋ ಚೆನ್ನಾಗಿ ಫ್ರೈ ಮಾಡ್ಬೇಕು ರೀ. ಒಂದು 2-3 ನಿಮಿಷ ಫ್ರೈ ಮಾಡ್ಬೇಕು ರೀ. ನೋಡಿರಿ ಈ ಥರ ಮಾಡ್ಬೇಕು ರೀ. ನೋಡಕತ್ತೀರಿ ಈ ಥರ ಆಗ್ಬೇಕಾರೆ ಫ್ರೈ ಚಲೋ ಆಗ್ಯಾವ ನೋಡಿರಿ. ಈ ಥರ ಇರ್ಬೇಕು. ಮತ್ತು ಒಂದು ಪ್ಲೇಟ್ನಾಗ ತೆಗೆದು ಸಪ್ರೇಟ್ ಇಟ್ಕೋರಿ. ಇದು ಡಬ್ಬ ಮೆಣಸಿನ್ಕಾಯಿ ಅದು ಹುರ್ತಿದ್ವಲ್ಲ ರೀ, ಅದರೊಳಗೆ ಎಣ್ಣೆ ಉಳಿದಿರ್ತದಲ್ಲ ರೀ. ಬೆಳ್ಳುಳ್ಳಿ ಶುಂಠಿ ಹಾಕೊಂಡು ಹುರಿರಿ. ಅದು ಈರುಳ್ಳಿ ಹಾಕೋರಿ. ಇದು ಸ್ವಲ್ಪ ಫ್ರೈ ಆದ್ಮೇಲೆ ಕೊತ್ತಂಬರಿ ಹಾಕ್ರಿ. ಕೊತ್ತಂಬರಿಯನ್ನು ಚೆಂದನಾಗಿ ಹುರ್ಕೋರಿ. ಹುರ್ಕೊಂಡ ನಂತರ ಟೊಮೊಟೊ ಹಾಕ್ರಿ. ಇದನ್ನು ಚಲೋ ಥರಾಗಿ ಎಲ್ಲ ಸೇರಿ 3 ನಿಮಿಷ ಹುರ್ಕೋರಿ. ಟೊಮೊಟೊ ಉಳ್ಳಾಗಡ್ಡಿ ಅದೆಲ್ಲ 3 ನಿಮಿಷ ಹುರ್ಕೊಂಡ ನಂತರ ಇದು ಸ್ವಲ್ಪ ಚೆಂದ ಆರಕ್ಕೆ ಬಿಡ್ರಿ. ಎಲ್ಲ ತಣ್ಣಗಾಗ್ಯದ ನೋಡ್ರಿ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ರಿ. ಹಾಕಿಸಿ ಅದನ್ನು ನುಣ್ಣಗೆ ರುಬ್ಕೋರಿ. ನುಣ್ಣಗೆ ರುಬ್ಬಿದ್ರೆ ಗ್ರೇವಿ ಚಲೋ ಆಗ್ತದೆ ರೀ. ನೋಡಿರಿ ಈ ಥರ. ಇನ್ನೊಂದು ಕಡೆದಾಗ 2 ಸ್ಪೂನ್ ಎಣ್ಣೆ ಹಾಕ್ರಿ. ಎಣ್ಣೆ ಕಾಯ್ದ್ಮೇಲೆ ಜೀರಿಗೆ ಹಾಕ್ರಿ. ಪಲಾವ್ ಎಲೆ ಹಾಕ್ರಿ. ಖಾರ ಅದೇ ಎಣ್ಣೆದಾಗೆ ಖಾರ ಹಾಕ್ರಿ. ಮತ್ತು ಅರಿಶಿಣ ಎಲ್ಲದನ್ನ ಚಲೋ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಎಣ್ಣೆದಾಗೆ ಚೆಂದ ಇದು ಫ್ರೈ ಆಗ್ಬೇಕ್ರಿ. ಖಾರ ಅರಿಶಿಣ ಅದೆಲ್ಲ ಅದು ಫ್ರೈ ಆದ ನಂತರ ಗರಂ ಮಸಾಲೆ ಹಾಕ್ರಿ. ಮತ್ತು ರುಬ್ಬಿಟ್ಟಂಥ ಮಸಾಲೆ ಹಾಕ್ರಿ. ಹಾಗೆ ಮೊಸರು ಹಾಕ್ಲಿಕತ್ತೀನಿ ರೀ. ಚಲೋ ಚೆನ್ನಾಗಿ ತಿರ್ಸ್ರಿ. ಮೊಸರು ಹಾಕಿದ್ಮೇಲೆ ಇದು 2-3 ನಿಮಿಷ ಮುಚ್ಚಿ ಬಿಡ್ರಿ. ಕುದಿಯಕ್ಕೆ ಬಿಡ್ರಿ. ನೋಡಿರಿ ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಟದ್ದು ನೋಡಿರಿ. ಇವಾಗ ಕುದ್ದದ್ದು ನೋಡಿರಿ. ಇದು ಚಲೋ. ಇವಾಗ ಇದಕ್ಕೆ ಹುರಿದಿಟ್ಟಿದ್ವಲ್ರಿ ಡಬ್ಬ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ನಿಮಗೆ ಭಾಳ ಹೊತ್ತು ಕುದ್ಸಕ್ಕೆ ಹೋಗ್ಬಿಟ್ರಿ. ಒಂದು 2 ನಿಮಿಷ ಆದ್ರೆ ಸಾಕ್ರಿ. 2 ನಿಮಿಷ ಆದ್ರೆ ಚಲೋ ಚೆನ್ನಾಗಿ ಕುದ್ದಿತ್ತದ ರೀ. ರೆಡಿ ಆಯ್ತು ನೋಡಿರಿ. ಕ್ಯಾಪ್ಸಿಕಮ್ ಕರಿ ಅಥವಾ ಗ್ರೇವಿ ರೆಡಿ ಆಗ್ಯದ ನೋಡಿರಿ. ಚಲೋ ಆಗ್ಯದ ನೋಡಿರಿ. ಚಪಾತಿ ರೊಟ್ಟಿಗೆ ಎಲ್ಲದಕ್ಕೂ ಚಲೋ ಆಗ್ತದೆ. ಇದು ಡಬ್ಬ ಮೆಣಸಿನ್ಕಾಯಿ ಕರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೇಗಾಗ್ಯದಂತ ಹೇಳ್ರಿ. ವಿಡಿಯೋ ನೋಡಿದವರಿಗೆಲ್ಲ ಥ್ಯಾಂಕ್ಸ್ ರೀ.